ನಮ್ಮ ಮಂಗೇಶ್ಜಿಯವರು ನಾ ಏನೇನು ಹೇಳ್ಬೇಕಾಗಿತ್ತೆಲ್ಲ ಹೇಳಿದ್ರು. ಅವರು ಕಾಣಕ್ಕಷ್ಟ ಸುಮ್ಮ ಸಾದಾ ಬಟ್ಟೆ ಹಾಕೊಂಡು ಅದರ ಇಡೀ ಜೀವನವನ್ನೇ ರಾಷ್ಟ್ರಕ್ಕಾಗಿ ಮುಡುಪಿಟ್ಟವು. ನಾವು ನಮ್ಮ ನೀಟಿಟ್ ಮನಿನೂ ನೋಡ್ತೀವಿ, ಮತ್ತೆ ಏನೇನೋ ಮಾಡ್ತಿರ್ತೀವಿ ಸಂಸಾರದಾಗ. ನಾವು ಸನ್ಯಾಸಿಗಳಾದವ್ರು ನಮ್ಮ ಮಠಗಳಾದವು, ಮಠದ ಚಿಂತೆಯರ ಮಾಡ್ತೀವಿ. ಆದ್ರೆ ಈ ಸಂಘದ ಪ್ರಚಾರಕರು ಪದಾಧಿಕಾರಿಗಳು ಅಂತ ಏನದಾರ ಸ್ವಯಂ ಸೇವಕರು ಬಿಟ್ಟು ಬೇರೆ ಬೇರೆ ಪದಾಧಿಕಾರಿಗಳಾಗಿರ್ಲಿ ಪ್ರಚಾರಕರಾಗಿರ್ಲಿ ಬಟ್ಟೆ ತೊಟ್ಕೊಳ್ಳಾರ ಸಾಧುಗಳು ಇರಲ್ಲ. ಕಾವಿ ಬಟ್ಟೆ ತೊಟ್ಕೊಳ್ಳಾರ ಸಾಧುಗಳಷ್ಟೇ. ಹಗಲು ರಾತ್ರಿ ದೇಶದ ಜನರನ್ನು ಬಿಟ್ಟು ಮತ್ತೊಂದೇನೂ ಚಿಂತನೆ ಮಾಡದಂತ ಇಬ್ಬರು ವೈಸ್ ಚಾನ್ಸಲರ್ ಬಿಟ್ಟು ಹಿಂಗಾಗ್ತದೆ. ನಮ್ಮ ಬಾಗಲಕೋಟೆ ವೈಸ್ ಚಾನ್ಸಲರ್ ಹೆಗಡೆಯವರು ಧಾರವಾಡ ದೇಶದಾಗ ದೊಡ್ಡ ಯೂನಿವರ್ಸಿಟಿ ಇರಪ್ಪ. ಅದು ಹೀಗಾಗಿ ದೊಡ್ಡ ಗೌಡ ಬಂದಾನ. ಅವ್ರಿಗೂ ಸಹಿತ ವಂದನೆಗಳನ್ನು ಹೇಳ್ತಾರೆ. ನಮ್ಮ ಮಂಗೇಶ್ಜಿಯವರು ನಾನೇನೇನು ಮಾತಾಡಬೇಕಾಗಿತ್ತು ಅವನ್ನೆಲ್ಲ ಮಾತಾಡಿಬಿಟ್ಟು, ನೋಡ್ರಪ್ಪ ನಾವೇನಿವತ್ತು ಸೇರಿವಲ್ಲ ನಮ್ಮ ಸಲಾಗಲ್ಲ. ನಮ್ಮ ಸಲಾಗಂದ್ರೆ ನಿಮ್ಮ ಸಲಾಗಿ. ನೀವು ಬದುಕಿದ್ರೆ ನಾವು ಬದುಕ್ತೀವಿ. ನೀವು ಬದುಕಬೇಕಂತ ಇಚ್ಛೆ ಇಟ್ಕೊಂಡು ಮನುಷ್ಯರಾದ ಇಚ್ಛಾಗ ಬದುಕಬೇಕಂತ ಐತಿ. ಆದ್ರೆ ಕೃತಿ ಎಲ್ಲ ಸಾಯಕ್ಕೆ ಏನೇನು ಮಾಡ್ಬೇಕು ಅವನ್ನೆಲ್ಲ ಮಾಡಕತ್ತಿ. ಕರೆನೂ ಸುಳ್ಳು. ಬಹಳ ವರ್ಷ ಬದುಕಬೇಕು, ಜಡ್ಡ ಜಾಪತ್ರಿವರೆಗೂ ಬಹಳ ಚಂದಾಗಿ ಇರ್ಬೇಕು ಸುಖದಿಂದ ಅಂತ ಇಚ್ಛಾ ಎಲ್ಲರಿಗೂ ಐತಿ. ಆದ್ರೆ ಬೇಗ ಹೋಗಾಕ ಏನೇನ್ ಮಾಡ್ಬೇಕಂತಲ್ಲ ಎಲ್ಲ ತಯಾರಿ ದಿನ ಶುರು ಐತೆಂತಿರೋ ಇಲ್ಲಂತಿರೋ ಮಾಡಬಾರ್ದೆಲ್ಲ ಪ್ರಾಕ್ಟೀಸ್ ಮಾಡಕತ್ತೀವೋ ಇಲ್ಲೋ ಮಾಡಕತ್ತೀವಿ. ಅದಕ್ಕೆ ನಿಮ್ಮನ್ನ ಎಚ್ಚರಿಸಾಕೆ ಕಾರ್ಯಕ್ರಮ ಮಾಡಬೇಕು. ಮಲ್ಕೊಂಡವ್ರನ್ನ ಎಚ್ಚರಿಸಾಕ್ ಬರ್ತೈತಿ. ಸೋಗ ಹಾಕೊಂಡು ಏನು ಎಚ್ಚರಿಸ ಮಲ್ಕೊಂಡವ್ರನ್ನ ಹೆಂಗಾರ ಮಾಡಿ ಎಬ್ಸಾಕ್ ಬರ್ತೈತಿಪ್ಪ. ನೀವು ಮಲ್ಕೊಂಡವ್ರ ಗತೆ ಮಾಡಿ ಎಲ್ಲ ನುಂಗವ್ರನ್ನೆಲ್ಲರೂ ಏನ್ ನಿಮ್ಮನ್ನ ಹೆಂಗಾರ ಎಬ್ಬಿಸ್ಬೇಕು. ಕಡಿಗೆ ಪಾಳಿ ನಮ್ಮ ಮಂಗೇಶ್ಜಿಯವ್ರು ಅಂದಾಗ ಸ್ವಾಮಿಗಳು ಮಾತಾಡ ಕೇಳ್ತಾರೆ ನೀವು. ಯಾಕಂದ್ರೆ ನಮ್ಮ ದೇಶದೊಳಗೆ ಅದ ಒಂದು ಉಳಿದೈತಿ. ಇವ್ರು ಹೇಳಿದ್ರಂದ್ರ ಇವರೇನ್ ಹೇಳ್ತಾರ ಬಿಡೋರು ಅಂತಂತಾರ. ಯಾರು ವೈಜ್ಞಾನಿಕರು ಹೇಳಿದ್ರಂತ, ವಿಜ್ಞಾನಿಗಳು ಅವ್ರೇನ್ ಹೇಳ್ತಾರ ಬಿಡ್ರಿ. ಅವ್ರೇನು ಹೊಲ ಮಾಡ್ತಾರ, ಮನಿ ಮಾಡ್ತಾರ. ನಮ್ಮ ದುಃಖ ನಮ್ಗ ಗೊತ್ತು ಅಂತ ಅಂತಾರ. ನಾವು ಹೇಳಕತ್ತಿದೀವಂದ್ರೆ ಸ್ವಾಮಿಗಳಿಗೆ ಪಟ ಮಾಡ್ಕೊಳ್ಳೋದು ಬಿಟ್ಟು ನಮ್ಮಿಂದ ಪೆನ್ ಹತ್ತವ್ರ ನಮಗೂ ಅಂತಾರ. ಅನ್ನಂಗಿಲ್ಲ ಅಂತಿಲ್ಲ. ನೀವ್ ಏನಂದ್ರು ನಿಮ್ಮನ್ನು ಬಿಡಬಾರ್ದು ಅಂತಾರ ಸ್ವಾಮಿಗಳು ಬೆನ್ ಹತ್ತಾರ. ಯಾಕಂದ್ರ ಮಗು ಎಷ್ಟು ಒದ್ದಾಡಿದ್ರು ಸಹಿತ ಆ ಬುಟ್ಟಿ ಕುಡ್ಸಾಕ ಅವ್ವ ಎಷ್ಟ ಪ್ರಯತ್ನ ಮಾಡ್ಲಿ ವಾಲಿ ಅಂತಂದ್ರ ಎರಡು ಕಾಲು ಮುಂದಕ್ಕೆ ಚಾಚ್ ಕಾಲು ಸಂಧ್ಯಾಗಿ ಹಿಡಿದು ಮತ್ತ ಮೂಗು ಹಿಡಿದು ಬಾಯ ತೆಗಿಸಿ ಅದ್ರಾಗ ಒತ್ತಾಯದಿಂದ ಹಾಕ್ತಾವಲ್ಲ. ಹಂಗ ನೋಡ್ಬೇಕು ನಿಮ್ದೀಗ. ಬಾಲ್ಯ ಅಂದ್ರೂ ಹಿಡಿದು ಹೋಗ್ತಾ ಗೋಯಾತ್ರೆ ಮಾಡುದು, ಅದ್ರಾಗಿಂದ ಅಡ್ಡ ಹಾಕುದು, ಇದನ್ನಿಟ್ಟು ಮಾಡುದು, ಇದ್ರಾಗಿಂದ ಮಾಡಿ ಎಲ್ಲಿ ಅವಾಗಾರು ಒಮ್ಮೆ ಆರ್ದಾವು ಅವಾಗಿಟ್ಟು ಏನ್ರ ಹಾಕಕ್ ಬಂದಿತ್ತು ಅಂತ ಕಾರ್ಯಕ್ರಮ ನಡೆದ. ಯಾಕಂದ್ರ ಇನ್ ದಿವಸ ಬಹಳ ಇಲ್ಲ ನಿಮ್ಮ ಸಲುವಾಗಿ. 2030ರಿಂದ 33 ತನ ಭೂಮಿ ಒಳಗ ತೆಗೆಯುವಷ್ಟು ನೀರ ಉಳಿದಿಲ್ಲ. ಇಲ್ಲ 2000 ಇನ್ನೇನು ಬಹಳ ದಿವಸ 23 ಮುಗೀತಿ, 24 ಶುರುವಾದ. ಇನ್ನು 6-8 ವರ್ಷದೊಳಗ
ಈಗೇನು 600 ಫೂಟು 800 ಫೂಟು 1200 ಫೂಟಿಗೆ ನೀರು ಬರ್ತೈತಲ್ಲ, ಈ ನೀರು ಬರುದ ಬಂದಾಗೋದೈತಿ. ಏನ್ ಬರುದು? ಹೆರೆಣ್ಣೆ ಬರ್ತೈತಿಲ್ಲ. ಹೆರೆಣ್ಣೆ ಅಂದ್ರೆ ಗೊತ್ತಾಗ್ತೈತಲ್ಲ, ಸುಟ್ಟ ಆಯಿಲ್ ಅಂಥದ್ದೊಂದು ದ್ರವ ಕೆಳಗೈತಿ. ಇನ್ನು ಏನರ ಪಂಪ್ ಇನ್ನಷ್ಟು ಕೆಳಗೆ ಹಾಕಿದ್ರೆ ಅಂದ್ರೆ ಬರುವುದದ. ಅದು ಬಂತಂದ್ರೆ ಕುಡಿಯಾಕೂ ಬರುವುದಿಲ್ಲ, ಭೂಮಿಗೂ ಆ ನೀರು ಬರುವುದಿಲ್ಲ. ಅದಕ್ಕೆ ಆ ಸ್ಥಿತಿ ಬರೋಕ್ಕಿಂತ ಮುಂಚೆ ರೈತರು ಎಚ್ಚೆತ್ಕೋಬೇಕು. ಯಾಕಂದ್ರೆ ಭೂಮಿಯೊಳಗೆ ನೀರೇ ಇಲ್ಲ, ಮ್ಯಾಲಿಂದ ಹೋಗೋದಂತ ಕೆಳಗಿಂದ ಬರುವುದೇ ಇಲ್ಲ. ಮ್ಯಾಲ ಏನು ಬೀಳ್ತೈತಿ, ಬಿದ್ದ ನೀರು ಕೆಳಗೆ ಹೋಗೋವಲ್ಲಿ ಓಡಿ ಹೋಗ್ಬಿಡ್ತೈತಿ ಸಮುದ್ರಕ್ಕೆ. ನಾವು ಮಾಡಬಾರ್ದಂತ ಎಲ್ಲ ಕರ್ತವ್ಯಗಳನ್ನು ಕರ್ಮಗಳನ್ನು ಮಾಡಿದ್ದೇವೆ. ನಾವೇನು ಕರ್ಮ ಮಾಡೀವಿ ಅದಕ್ಕೆ ಧರ್ಮಾಧಿಕಾರಿಗಳು ಒಂದು ಉಪದೇಶ ಮಾಡಬೇಕು. ಅವ್ರ ಮೇಲೆ ಇನ್ನಷ್ಟು ಶ್ರದ್ಧಾ ಐತಿ, ಪ್ರೀತಿ ಐತಿ ಅಂತ ನಾವು ನೀವು ಕೂಡಿ ಚರ್ಚೆ ಮಾಡಿದೀವಿ. ಇನ್ನು ಕೆಲವು ಮಂದಿಗೆ ಏನಾಗತ್ತೈತೆ ಅನ್ನೋದ ಗೊತ್ತಿಲ್ಲ. ಏನು ಹೊಲಕ್ಕೆ ಹೋಗ್ತೀವಿ, ಬರ್ತೀವಿ, ಬೆಳೆ ಬೆಳಿತೀವಿ, ಉಣ್ತೀವಿ, ಇದೆಲ್ಲ ಮಾಡ್ತೀವಲ್ಲ, ಇಷ್ಟೆಲ್ಲ ಮಾಡಿನೂ ಏನು ಸುಡಾಕತ್ತೈತೆ ನಮ್ಮ ಕಾಲ ಕೆಳಗೆ ಅನ್ನೋದ ನಮಗೆ ಬಹಳ ಮಂದಿ ಗೊತ್ತಿಲ್ಲ. ಇಂಥ ಚರ್ಚೆಗಳು ಆದವು ಅಂತಂದ್ರೆ ನಾಲ್ಕಾರು ಮಂದಿ ಎಚ್ಚತ್ಕೋತಾರೆ. ಇದ್ರೊಳಗೆ 100 ಜನ ಯುವಕರು ದೊಡ್ಡ ನೌಕರಿ ಬಿಟ್ಟು ಒಂದು ಒಕ್ಕಲ್ತನ ಮಾಡಕ್ ಹತ್ತಿದವರು ಇದ್ರೊಳಗೆ ಅದಾರ. ಹಂಗೆ ಸಾಮಾನ್ಯ ಜನ ಇಲ್ಲಿದ್ದವರು. ಕೆಲವು ಜನ ನೌಕರಿಯೊಳಗಿದ್ದವರು ದೊಡ್ಡವರು ನಿವೃತ್ತಿಗಿನ 10 ವರ್ಷ ಇದ್ದಾಗ ಮುಂಚೆನ ರಾಜೀನಾಮೆ ಕೊಟ್ಟು ಊರ್ ಕಡೆ ಹೋಗಿ ಒಕ್ಕಲ್ತನ ಮಾಡೋಣ್ರಿ ಅಂತ ಒಕ್ಕಲ್ತನ ಮಾಡಕತ್ತಾರ. ದಿವ್ಸ ಚಲೋ ಬಂದಾವೆ ಅನಿಸ್ತೈತಿ, ಒಳ್ಳೆ ಕಾಲ ಬರಕ್ ಹತ್ತೈತಂತ. ಇನ್ನು ಕೆಲವು ಜನ ಯುವಕರು ಏನಾರ ಮಾಡೋದ್ರಿ ಅಂತ ಅಂದ್ಕೊಂಡು ಒಕ್ಕಲ್ತನೂ ಏನು ಕೆಟ್ಟ ಅಲ್ಲಲ್ಲ, ಎಲ್ಲೋ ದೊಡ್ಡ ಊರಾಗ ಹೋಗಿ ಸೇಲ್ಸ್ಮನ್ ಆಗೋಕ್ಕಿಂತಲೂ ಡ್ರೈವರ್ ಆಗೋಕ್ಕಿಂತಲೂ ಒಕ್ಕಲ್ತನ ಏನು ಕೆಟ್ಟ ಐತಿ, ಮಾಲಕ್ ಇದ್ದಂಗೆ ಐತಲ್ಲ, ಮಾಲಕರಾಗು ಅಂತ ಯುವಕರು ಸಹಿತ ಬಯಸ್ಲಾಕತ್ತಾರ. ಆದ್ರೆ ಎಲ್ಲರಿಗೂ ಒಂದೇ ಅಡಚಣೆ ಏನು ಅಂದ್ರೆ ಏನು ಬೇಕಾದಷ್ಟು ಸಿಗೋದಿಲ್ಲ ಬಿಡ್ರಿ, ಅದ್ರಾಗ ಬೇಕಂದಷ್ಟು ಸಿಗೋದಿಲ್ಲ ಬಿಡ್ರಿ. ಆಮ್ಯಾಗ ಗ್ಯಾರಂಟಿ ಏನೂ ಇಲ್ರಿ ಒಕ್ಕಲಿಗೆ ಅಂದಕ್ಕೆ, ಗ್ಯಾರಂಟಿ ಏನೂ ಇಲ್ಲ. ಈ ಕಡೆ ಮಳಿದು ಗ್ಯಾರಂಟಿ ಇಲ್ಲ, ಗಾಳಿದು ಗ್ಯಾರಂಟಿ ಇಲ್ಲ, ಬಿಸಿಲಿಂದು ಗ್ಯಾರಂಟಿ ಇಲ್ಲ, ಚಳಿದು ಗ್ಯಾರಂಟಿ ಇಲ್ಲ. ಎದುರೆದುರು ಗ್ಯಾರಂಟಿ ಅದಾವ ಅಂತೀರಿ ನೀವು. ಒಕ್ಕಲಿಗೆ ಅತ್ಯಂತ ಗ್ಯಾರಂಟಿ ಇಲ್ಲದ ಪರಿಸ್ಥಿತಿಯೊಳಗೆ ನಾವು ಒಕ್ಕಲ್ತನ ಮಾಡುವಂಥದ್ದು. ಡಿಸೆಂಬರ್ ತನ ಮಳೆ ಬೀಳಕ್ ಹತ್ತಂತಂದ್ರೆ ಇನ್ನು ಹ್ಯಾಂಗ ಒಕ್ಕಲಿಗೆ ಬದುಕುದು ಹೆಂಗ? ಇವಾಗ ಬೆಳೆ ಕಟಾವು ಮಾಡೋದು ಯಾವಾಗ, ಬಿತ್ತೋದು ಯಾವಾಗ? ಬಿತ್ತಾಗ ಮಳೆ ಬರೋದಿಲ್ಲ. ಆಮ್ಯಾಗ ಮಳೆ ಬಂದಾಗ ಬಿತ್ತಿ ಕೊಯ್ಯಾಕ ಹೋದ್ರೆ ದಡ ಮಳೆ ಸುರುವಿ ಕಾಳೆಲ್ಲ ಹಾಳಾಗಿ, ಆಮ್ಯಾಗ ಹಣ್ಣಿನ ಗಿಡಗಳೆಲ್ಲ ತಪ್ಪಲು ಉದುರಾಕತ್ತೇವು, ಹೂ ಉದುರಾಕತ್ತೇವು, ಕಾಯಿ ಉದುರು ಹೋಗ್ತಾವು, ಕಾಯಿ ಕೊಳತು ಹೋಗ್ತಾವು. ಆಮ್ಯಾಗ ಒಂದ್ ಜನ ಏನಾರ ಬಿತ್ತು ಎಲ್ಲಾರ ಖಾಲಿ ಬಿತ್ತು ಕಾಯಿ ಮ್ಯಾಗ ಅಂದ್ರೆ ಮಾರ್ಕೆಟ್ನಾಗ 100 ರೂಪಾಯಿ ಹಣ್ಣು 10 ರೂಪಾಯಿಗೆ ಅವ್ರು ಕೇಳಕ್ಕೆ. ಇದು ಒಕ್ಕಲಿಗೆ ಸಮಸ್ಯೆ. ಆದರೂ ಬಿಡಬಾರ್ದಪ್ಪ, ಇದನ್ನ ಮಾಡ್ಕೊಂಡು ಹೋಗ್ಬೇಕಂತ ಒಕ್ಕಲ್ತನ ಮಾಡಕತ್ತಾನ ಹೊರತು ಸ್ವಾಭಿಮಾನದಿಂದ ಇದನ್ನು ಮಾಡ್ಬೇಕಪ್ಪ, ಇದ್ರೊಳಗೆ ನನ್ನ ಪ್ರತಿಷ್ಠೆ ಐತಿ ಅಂತ ಮಾಡೋರ ಸಂಖ್ಯೆ ಬಹಳ ಸಾಣದೈತಿ. ಬಿಡಬಾರ್ದು ಹಿರಿಯರಿಂದ ಮಾಡ್ಕೋತ ಬಂದಾರ ಅಂತ ಮಾಡೋರವ ಹೆಚ್ಚಿವೆ ಹೊರತು ನಾವು ಒಕ್ಕಲಿಗೆ ಅವ್ರ ಜಗತ್ತಿಗೆ ಉಣಿಸೋರು ನಾವು ಅಂತ ಸ್ವಾಭಿಮಾನದಿಂದ ಮಾಡೋರ ಕೆಲಸ ಕಡಿಮೆ, ಮಾಡೋರು ಬಹಳ ಕಡಿಮೆ ಆಗ್ಯಾರ. ಆದ್ರೆ ಅದನ್ನ ಸ್ವಾಭಿಮಾನ ತುಂಬಬೇಕಾಗಿತ್ತು. ಇನ್ನು ಮುಂದೆ
ನಿಮ್ಗೆ ಔಷಧಗಳು ಬದುಕ್ಸಕ್ ಸಾಧ್ಯ ಇಲ್ಲ. ನಮ್ಮನ್ನ ಔಷಧಗಳು ಬದುಕಿಸೋದು ಸಾಧ್ಯ ಇಲ್ಲ. ನಮ್ಮ ಮಂಗೇಜಿಯವ್ರು ಹೇಳಿದ್ರಲ್ಲ, ಔಷಧಗಳಿಗೆ ಇತಿಮಿತಿ ಅದಾವ. ಏನು ಬದುಕಿದ್ರೆ ಅನ್ನದಿಂದನ ಬದುಕಬೇಕು. ಬದುಕಿದ್ರೆ ಅನ್ನದಿಂದನ ಬದುಕಬೇಕು. ಅನ್ನನ ಔಷಧ ಆಗೋದು. ಈಗ ನೋಡ್ರಿ, ಭಾಳ ಡಾಕ್ಟರ್ ಬರೆದು ಕೊಡಕ್ ಶುರು ಮಾಡ್ಯಾರ. ಮೂಲವ್ಯಾಧಿ ಆಗೈತೆ, ಇವು ಮಿಲೆಟ್ ತಿನ್ರಿ ಅಂತ. ಡಯಾಬಿಟಿಸ್ ಆಗೈತೆ, ಈ ರಕ್ತಶಾಲಿ ಅಕ್ಕಿ ಉಂಡ್ರಿ ಅಂತ. ಕೈಕಾಲ ನೋವು ಶುರುವಾಗ್ಯಾವು, ಸಂಧಿವಾದ ಶುರುವಾಗ್ಯಾವ, ಇಂಥ ಕಾಳು ಊಟ ಮಾಡ್ರಿ, ರಾಗಿ ಊಟ ಮಾಡ್ರಿ ಅಂತ. ಆಮ್ಯಾಗ ತಲೆನೋವು ಐತೆ, ಹಾಗಾದ್ರೆ ಈ ಅಡಿಗೆ ಊಟ ಮಾಡ್ರಿ. ಈ ದಿವಸ ಬಂತಿ, ಇಡೀ ಜಗತ್ನಾಗ ಶುರುವಾಗೈತಿ. ಮತ್ತ ಅದರೊಳಗಿಂದ ಸತ್ವ ತೆಗೆದು ಅದ್ರೂ ಗುಳಿಗೆ ಮಾಡಿ ಮಾರಾಟ ಮಾಡಕತ್ತ. ಅಂದ್ರೆ ಒಕ್ಕಲಿಗರಿಗೆ ದಿವ್ಸ ಚಲೋ ಬರ್ತಾವ. ಕೃಷಿಕರಿಗೆ ದಿವ್ಸ ಒಳ್ಳೆವ್ ಬರ್ತಾವ ಅನ್ನೋ ದೃಷ್ಟಿಯಿಂದನ ಈ ಒಕ್ಕಲ್ತನಕ್ಕೆ ಇನ್ನಷ್ಟು ಪ್ರಚೋದನೆಯನ್ನು ಕೊಡಬೇಕು. ಇದ್ದು ಒಕ್ಕಲ್ತನ ಐತಲ್ಲ, ಇದೇನ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ತನ ಹೋಗೋದೈತಿ ಅಂತ ನಮ್ಗೇನು ಅನ್ಸೋದಿಲ್ಲ. ನಿಮ್ಮ ಕಾಲಕ್ಕೆ ನಿಮ್ಮ ಕಣ್ಣಿದರಿಗೆ ಇದು ನಾಶ ಆಗ್ತದೆ. ಹಿಂಗ ಮಾಡ್ಕೊಂತ ಹೋದಿವಿ ಅಂದ್ರೆ ಈಗೇನು ರಾಸಾಯನಿಕ ಗೊಬ್ಬರಗಳು, ಕಳೆನಾಶಕಗಳು, ಕೀಟನಾಶಕಗಳು ಸಿಕ್ಕಾಪಟ್ಟೆ ಏನು ಸಿಂಪಡಿಸ್ಕೊತ ಹೊಂಟೀವಿ. ಹಿಂಗ ಹೊಂಟೀವಿ ಅಂತಂದ್ರೆ ನಮ್ಮ ಮಕ್ಕಳ ಮರಿ ಕೈಯಾಗ ನಾವು ಒಕ್ಕಲ್ತನ ಕೊಡೋಕ್ಕಾಗೋದಿಲ್ಲ. ಭೂಮಿನೂ ಸರಿಯಾಗಿ ಕೊಡೋಕೆ ಮೊದಲ ಭೂಮಿ ಸಣ್ಣ ಆಗ್ಯಾವ. ಮೊದಲ ಮಂದಿ ಊರು ಬಿಟ್ಟು ಹೊಂಟೈತಿ. ಇದನ್ನು ನಿಲ್ಲಿಸ್ಬೇಕಾಗಿತ್ತು ಅಂತಂದ್ರೆ, ಗ್ರಾಮಗಳು ಸಶಕ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಕೃಷಿ ಸಶಕ್ತ. ಯಾವಾಗ ಆಗ್ಬೇಕು ಕೃಷಿ ಸಶಕ್ತ? ಜನರಿಗೆ ಬೇಕಾದದನ್ನ ಬೆಳೆಯೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬೇಕಾದದ್ದನ್ನು ಬೆಳ್ಕೊಂಡಿವಿ. ಪ್ರತಿಯೊಂದು ಮನೆಯವರು ಸಶಕ್ತ ಆದ್ರನ್ನ ಇಡೀ ಊರು ಸಶಕ್ತ ಆಗೋದು. ಮಾರಾಟ ಮಾಡೋರಿಂದ ಊರು ಸಶಕ್ತ ಆಗುವುದಿಲ್ಲ. ಮೊದಲು ಬೆಳೆದು ಉಂಡು ಸಶಕ್ತರಾಗಬೇಕು. ಉಳಿದದ್ದನ್ನು ಮಾರಾಟ ಮಾಡೋದು. ನಾವೇನು ಮಾರಾಟ ಮಾಡ್ತೀವಿ? ಏನ್ ಮಾರಾಟ ಮಾಡೋದು? ಚಲೋದು ಮಾರ್ತೈತಿ, ಕೆಳಗೆ ಬಿದ್ದು ಕಾಳು ತಿಂತೈತಿ ಮನುಷ್ಯ ಅಂತಾರೆ. ನಾವು ಚಲೋದು ಉಣ್ಬೇಕು, ಎಲ್ಲರ ಕೆಳಗೆ ಕಸ ಪಸ ಉಳಿತಂದ್ರೆ ಮಾರಾಟ ಮಾಡಬೇಕು. ಯಾಕಂದ್ರೆ ನೀವು ಅನಾಯಾಸ ತಿನ್ನಾಕ ಬಂದವ್ರದೀವಿ, ನಾವು ದುಡುದು ತಿನ್ನೋರದೀವಿ. ಅದಕ್ಕೆ ನಾವು ಚಲೋ ತಿನ್ಬೇಕು, ಉಳಿದ ಕಾಳು ನಿಮಗೆ ಕೊಡ್ತೀವಪ್ಪ, ನೀವು ತಿನ್ಬೇಕು ಅಂತ ಅನ್ಬೇಕು. ನೀವು ಏನಂತೀರಿ? ನೀವು ಬರೀ ಚಪ್ಪಾಳೆ ಬಾರಿಸೋರು ಅನ್ನೋಬೇಕೆ? ಚಲೋ ಕಾಳು ಸಾಣಿಸಿ ದಪ್ಪನ ಕಾಳು ರೊಕ್ಕ ಹೆಚ್ಚಿಗೆ ಬರ್ತಾವ, ಮಾರ್ತಾವು, ಕೆಳಗೆ ಬಿದ್ದದ್ದನ್ನು ತಿಂತಾವು. ರೊಕ್ಕನಿಗೆ ಲಕ್ಷಣ. ಎಂಜಲ ತಿನ್ನಿಸ್ತೀನಿ ನಿಮಗೆ, ಎಂಜಲ ಅನ್ಬೇಕು ನೀವು ಅಂತೀರ? ಇಲ್ಲ ಅನ್ನೋದಿಲ್ಲ, ಅನುಭವ ನೋಡ. ಅವಾಗ ಹೆಂಗ್ ಬರ್ತಾರೆ, ಹಡದಿ ಹಾಸ್ಕೋತ ಬರ್ತಾರೆ. ಬಂದ್ರಿ ಒಕ್ಕಲಿಗರ ಹಂಗ ಸಮ್ಮಾನ ಸಿಗ್ತೈತಿ ಒಕ್ಕಲಿಗರ. ಆ ದಿವ್ಸ ಬರ್ಬೇಕಂತಾನೆ ಎಲ್ಲ ಪೂಜನೆ ಅಂತಾನ ನಮ್ಮ ಸಾವಯವ ಕೃಷಿ ಪರಿವಾರದವರು ಯಾವಾಗ ಆದೀತ್ರಿ ಇದು, ಹೆಂಗಾದೀತು ಅಂತ ಹಗಲು ರಾತ್ರಿ ಚಿಂತನೆ ಮಾಡ್ತಾ ಗುರುಗಳನ್ನ ಮತ್ತು ಕೃಷಿಕರನ್ನ, ವೈಜ್ಞಾನಿಕರನ್ನ 3 ಮಂದಿನ ಸೇರಿಸೋನು, ಸೇರಿಸಿದ ಕೇಂದ್ರ ಉಪಾಯ ಹುಡ್ಕೋನು. ಆಗ್ಲೇ ನಮ್ಮ ಆನಂದ ಅವರು ಹೇಳ್ದಂಗೆ ಮಠದವ್ರು ನಾವು ಈ ಸಾವಯವ ಕೃಷಿಯನ್ನ ಚಳುವಳಿಯನ್ನಾಗಿಸುವಲ್ಲಿ ನಾವು ಮಠದವರೆಲ್ಲರೂ ಸೇರಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಏನಾಗ್ಯಾವು, ಒಂದು ಪುಣ್ಯತಿಥಿ, ಒಂದು ಜಯಂತಿ, 2 ಫಿಕ್ಸ್ ಇರ್ತಾವ. ನಮಗೆ ಕರೆನೂ ಸುಳ್ರಿ, 2 ಫಿಕ್ಸ್ ಇರ್ತಾವ. ಒಂದು ಪುಣ್ಯತಿಥಿ, ಒಂದು ಜಯಂತಿ. 3ನೇದು ಯಾವ್ದಪ್ಪ ಅಂತಂತಂದ್ರ ವಾಸ್ತುಶಾಂತಿಗಳೆಲ್ಲ ನಮ್ಮವು. ನೀವು ಕಟ್ಟೋರಲ್ಲ, ನಾವು ಉದ್ಘಾಟನೆ ಮಾಡೋರು, ಪೂಜೆ ಮಾಡೋರು.
ನಾಲ್ಕನೇದು ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಊರಾಗ ಯಾರು ಗುಡಿ ಕಟ್ಟಿದ್ರೆ ಅಂತಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು, ಕಳಸ ಇಡೋದು. ಯಾಕಂದ್ರೆ ಮ್ಯಾಗ ಏರಿ ಬಿದ್ದು ಸತ್ತ ಇದಕ್ಕ ಸಾಯಿ, ಇದರಿಂದ ಯಾವ ಇರಂಗಿಲ್ಲ ಅಂತ. ಗೃಹಸ್ಥರ ಕೈ ಹಚ್ಚಬಾರ್ದು, ಸನ್ಯಾಸಿಗಳ ಕೈ ಹಚ್ಚ, ಯಾಕಂದ್ರೆ ಯಾವ ಇರಂಗಿಲ್ಲ ಬಿದ್ದು ಭಾಳ ಜಾಣ್ರಪ್ಪ ನೀವೆಲ್ಲ ಗೃಹಸ್ಥರು. ಸಾಮಾನ್ಯ ಮನುಷ್ಯರಲ್ಲ. ಅವಕ್ಕೆಲ್ಲ ಬ್ರಹ್ಮಚಾರಿಗಳಿಗೆ ಏರ್ಬೇಕು, ಸನ್ಯಾಸಿಗಳ ಕೈ ಹಚ್ಚಬೇಕು. ಬಿದ್ದರೆ ಹೋಗಿ, ಯಾಕಂದ್ರೆ ನಿಮ್ಗೆ ಯಾರೂ ಇಲ್ಲ, ನಮ್ಗೆ ಹಿಂದ ಮುಂದೆ ಅದಾರ ಅಂತ ನಿಮ್ದು. ಹೌದಪ್ಪ, ಅಟ್ಟಾಗ್ಬೇಕಾದ್ರೆ ಸನ್ಯಾಸಿಗಳಾಗಿರ್ತೀವಿ. ಇನ್ನು 5ನೇ ಕೆಲಸ ಏನಾಗಲಿ ಅಪ್ಪಗಳು ಹೇಳಿದ್ರು, ಯಾರು ಲಗ್ನ ಕರೆದ್ರೆ ಇಟ್ಟು ಅಕ್ಷತೆ ಹಾಕ್ಬೋದು, ಮನೆಗೆ ಕರೆದ್ರೆ ಪಾದ ಪೂಜೆ ಮಾಡ್ಬೋದು. ಆಮ್ಯಾಗ ಶ್ರಾವಣ ತಿಂಗಳದಾಗ ನೀವು ಬಂದ್ರಿ ಅಂದ್ರೆ ಇಟ್ಟು ಪ್ರವಚನ ಮಾಡೋದ, ಅದ್ರಾಗ ನಿಮಗೂ ಸೌಡಿಲ್ಲ. ಪ್ರವಚನ ಆದ್ರೆ ಹೆಣ್ಮಕ್ಳು ಇರ್ತಾರೆ, ಗಂಡನ ಒಟ್ಟ ಇರಂಗೇ ಇಲ್ಲ. ನಾವು ಒಂದೊಂದು ಊರಾಗ ಹತ್ತೀನಿ, ಏನು ಅದು ಒಬ್ಬಗೆ ಊರನ್ನ ಗಂಡಸರು ಬರೀ ಹೆಣ್ಮಕ್ಳು ಕೂತಿರ್ಲಿ ಅವ್ವ ಅಂತೀನಿ ನಾನು. ಅವ್ರ ಹತ್ತಾರ ಅವ್ರ ಉದ್ಯೋಗಕ್ಕೆ ಹೋಗಿ ಅವ್ರಿ ಅದು. ನಾ ಅಂತೀನಿ ಹೊತ್ತು ಮುಳುಗೋದು ಮುಂದೆ ಯಾವ ಉದ್ಯೋಗ ಯಾವ ಇವಕ್ಕ ಅವಕ್ಕ ಅವ್ರಿಗೆ ಗೊತ್ತಾಡ್ರಿ, ನಮ್ಗೆ ಗೊತ್ತಾಗ್ಬಾರ್ದು. ಹೊತ್ತು ಮುಳುಗ ಹೊಲ್ದಾಗೂ ಇರಂಗಿಲ್ಲ, ಮತ್ತು ಇವರು ಮನೆಯಾಗೂ ಇರಂಗಿಲ್ಲ. ಹಂಗಾದ್ರೆ ಎಲ್ಲಿರೋರಪ್ಪ, ಎಲ್ಲಿರ್ಬೇಕಲ್ಲ ಕರೆಕ್ಟ್. ಮತ್ತ ಒಂದ್ ಜರ ಹೊತ್ತಾತಂತಂದ್ರ ಲೇಜಿ ಮಾಡ್ಕೋತ ಮನೆ ಕಡೆ ಒಂದು ಈ ದಂಡಿಗೆ ಒಂದು ಆ ದಂಡಿಗೆ, ಒಂದು ಈ ದಂಡಿಗೆ ಆ ದಂಡಿಗೆ ಎಷ್ಟು ಚಂದಾಗ ಬರ್ತಿರ್ತಾರ ಮನೆ ಕಡೆ. ಅವ್ರು ಓಣ್ಯಾನವ್ರ ನಿಂತು ನಗ್ತಿರ್ತಾರ, ಬತ್ ನೋಡಿದ್ರು ಹೋಗಾಗರ ಬೇಸಿತ್ತು, ಬರಾಗ ಹಿಂಗ್ಯಾಕಾತು. ಅವ್ ಮನ್ಯಾಗ ಬಂದು ಕೂಡಲೇ ದನಗಳು ಅಂತವು, ನಾ ಇಷ್ಟ ಹಾಲು ಕೊಟ್ಟಿನಿ, ಹಿಂಗ್ಯಾಕೆ ಸೋಲಿ ಹೊಡಿತೈತಿ. ಆಕಳುಗಳು ಎಮ್ಮಿಗಳು ಅಂತಾವು, ಅವಕ್ಕೇನು ಗೊತ್ತಿವ, ಡೇರಿಗೆ ಹಾಕಿ ಆ ಡೇರಿ ಹಾಲು ಹಾಕಿ ರೊಕ್ಕ ತಗೊಂಡು ತಾವು ಕುಡಿದು ಬಂದಾನಂತ ಅವಕ್ಕೇನು ಗೊತ್ತೈತಿ. ನೋಡ್ರಪ್ಪ, ಅದಕ್ಕೆ ಈಗಿದು ಒಂದು ಮಹತ್ತರ ಪ್ರಯೋಗ ಪೂಜ್ಯರಿಂದ ಮಾರ್ಗದರ್ಶನ ಆಗಬೇಕು. ಆಮೇಲೆ ನಮ್ಮ ಪರಮ ಪೂಜ್ಯರ ಮಠಗಳು, ಇದರಲ್ಲಿ ಭೂಮಿ ಇಲ್ಲದಂಥ ಮಠಗಳಾಗಿರಬಹುದು, ಅಲ್ಪ ಭೂಧಾರಣೆಯುಳ್ಳಂಥ ಮಠಗಳಾಗಿರಬಹುದು, ಮತ್ತು ಸಾಕಷ್ಟು ಜಮೀನನ್ನು ಹೊಂದಿದಂಥ ಮಠಗಳು. ಹಿಂಗೆ 3 ಕೆಟಗರಿ ಮಾಡಿ ಆ ಮಠಾಧೀಶರು ಇವ್ರೇನು ಮಾಡಬಹುದು, ಇವ್ರೇನು ಮಾಡಬಹುದು, ಇವ್ರೇನು. ಮತ್ ನಾವು ಯಾರು ಏನು ಮಾಡಿದ್ರು ನಿಮ್ಗಾಗೆ ಮಾಡ್ಬೇಕಲ್ಲ. ನೋಡ್ರಿ, ಮನಸ್ಸನ್ನ ಅರಳಿಸ್ಲಿಕ್ಕೆ ಮಠಗಳನ್ನ, ಮಠಾಧೀಶರನ್ನ, ಧರ್ಮದರ್ಶಿಗಳನ್ನ ಬಿಟ್ರು ಮತ್ತಾರಿಗೂ ಎದರಿಂದೂ ಅರಳಿಸಕ್ಕಾಗಿಲ್ಲ. ರೊಕ್ಕ ಕೊಟ್ಟರು ಅರಳುವುದಲ್ಲ, ಅಧಿಕಾರ ಕೊಟ್ಟರು ಅದು ಅರಳುವುದಲ್ಲ. ಮತ್ತಿನ್ನು ಎಲ್ಲಿ ಹೋಗಿ ಏನು ಪ್ರವಾಸ ಮಾಡಿಸ್ಕೊಂಡು ಬಂದ್ರು ಅರಳುವುದಲ್ಲದು. ಅದಕ್ಕೆ ಅಧ್ಯಾತ್ಮದ ಮಾತುಗಳೇ ಮನಗಳನ್ನ ಅರಳಿಸುವಂಥವುಗಳು. ಆ ಕೆಲಸಕ್ಕಂತ ನಮ್ಮ ಹಿರಿಯರು ಈ ಆಶ್ರಮಗಳನ್ನ, ಮಠಗಳನ್ನ, ಧರ್ಮ ಸಂಸ್ಥೆಗಳನ್ನ ನಿರ್ಮಾಣ ಮಾಡ್ಯಾರ. ಆ ದೃಷ್ಟಿಯಿಂದ ಪೂಜ್ಯರ ಮಾತುಗಳೇ ತಮ್ಮ ಮನಗಳನ್ನ ಅರಳಿಸುವಂಥವು ಅಂದಾಗ, ಆ ಪೂಜ್ಯರ ಮಾತುಗಳನ್ನ ಮತ್ತು ಪೂಜ್ಯರ ಮಠಗಳು, ಪೂಜ್ಯ ಸಂಸ್ಥೆಗಳು ಕೃಷಿ ಕಾಯಕದವರನ್ನ ಪರಿವರ್ತಿಸುವ ಸಲುವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ, ಏನೇನು ಮಾಡಲಿಕ್ಕೆ ಸಾಧ್ಯ, ಏನು ನಮ್ಮ ಮಠಗಳು ಬೀಜಗಳನ್ನ ಕೊಟ್ಟು ಪ್ರಸಾದ ರೂಪದಲ್ಲಿ ಬೀಜ ನಿಮಗೆ ಕೊಟ್ರೆ ಆ ಬೀಜ ಇವು ಪ್ರಸಾದ ಗುರುಗಳು ಕೊಟ್ಟರು ಅಂತ ಬೆಳಿಬೇಕು. ಅವು ದೇಶಿ ಬೀಜಗಳು, ಗುರುಗಳ ಹೇಳಿಸಿ ತಯಾರು ಮಾಡಿಸಿದು. ಮತ್ತು ಅದು ವಿಷಯ ಬರುವುದೈತಿ, ಅದರ ಜವಾಬ್ದಾರಿನೂ ತಗೊಳ್ಳೋರು ಅದಾರ. ನಾ ಎಲ್ಲನೂ ಮಾತಾಡಿ ಅದು ಮುಗಿಸೋದು ಬೇಡ. ನಮ್ಮ ಮಠಗಳಲ್ಲಿ ಜಾತ್ರೆಗಳು ನಡೀತಾವೆ.
ಆ ಜಾತ್ರೆಗಳಲ್ಲಿ ಯಾರ್ಯಾರ್ದೋ ಸತ್ಕಾರ ಮಾಡ್ತೀವ್ರಿ. ಇನ್ನು ಮುಂದೆ ನಮ್ಮೂರ ಜಾತ್ರೆಯಾಗ, ನಮ್ಮ ಮಠಗಳ ಜಾತ್ರೆಯಾಗ ಚಲೋ ರೈತನ ಸನ್ಮಾನ ಮಾಡೋದು. ಸಾವಯವ ಕೃಷಿ ಮಾಡಿದವನು ಅಥವಾ ಪ್ರಗತಿಪರ ರೈತ ಅಂತೇನದ ಅವನು ಸನ್ಮಾನ ಆಗ್ತದೆ. ನಮ್ಮೂರ ಜಾತ್ರೆಯಾಗ ಊರಾಗ ಇದ್ಕೊಂಡಂತ ನಾಯ್ದರವನ್ ಸತ್ಕಾರ ಆಗ್ಬೇಕು, ಕುಂಬಾರವನ್ ಸತ್ಕಾರ ಆಗ್ಬೇಕು, ಕಂಬಾರವನ್ ಸತ್ಕಾರ ಆಗ್ಬೇಕು, ಭಕ್ತಾರವನ್ ಸತ್ಕಾರ ಆಗ್ಬೇಕು. ಏನೇನು ಕೃಷಿ ಕಾಯಕದ ಪೂರಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಕುಶಲಕರ್ಮಿಗಳು ಅಂತೇನದ ಇವತ್ತು ಇನ್ನೂ ಊರಾಗ ಅದಾರ. ಪಾರಂಪರಿಕ ಕಲೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಂಥವ್ರು ಏನದಾರ, ಇವ್ರ ಸತ್ಕಾರಗಳು ನಮ್ಮ ಮಠಗಳಲ್ಲಿ ಆಗಬೇಕು. ನಾಲ್ಕನೇದಾಗಿ ನಮ್ಮ ಮಠಗಳಲ್ಲಿ ಏನು ಉತ್ಸವ ನಡೀತಾವ, ಆ ಮಠದ ಉತ್ಸವಗಳಲ್ಲಿ ಗೋವುಗಳ ಪ್ರದರ್ಶನ, ದೇಶಿ ಎತ್ತುಗಳ ಪ್ರದರ್ಶನ, ಅವುಗಳಿಗಾಗಿ ಸಾಕಷ್ಟು ನಾವು ಬಹುಮಾನಗಳನ್ನು ಇಡಬೇಕು. ನಾವು ಹೆಂಗ ಶುರು ಮಾಡಿದೆವು, ನಂಬರ್ 1 ಆಕಳು ಬಂದಂತ ಹಸುವಿಗೆ 1 ಲಕ್ಷ ರೂಪಾಯಿ ಕೊಟ್ಟಿವಿ. ಸೆಕೆಂಡ್ ಬಂದವ್ರಿಗೆ 50,000, 3ನೇ ನಂಬರ್ ಬಂದವ್ರಿಗೆ 25,000. ಹಿಂಗ ಎದೇದಕ್ಕಾರ ಖರ್ಚು ಮಾಡ್ತಿತ್ತು ನಾವು. ಬ್ಯಾಡ್ರಿ 10,000, 5,000, 3,000 ಕೊಟ್ಟರು ನಮ್ಮ ರೈತರು ಖುಷಿ. ನಮ್ಮಲ್ಲಿ ಈಗ ನಮ್ಮ ಮಂಗೇಜಿಯವ್ರು ಹೇಳಿದ್ರಲ್ಲ, ಅದೇ ಸ್ಥಿತಿ ಇದ್ದಿಲ್ಲ ಆಕಳುಗಳು. ಅದರ ತಮ್ಮ ಶರಣಕ್ಕೆ ವಿನಂತಿ ಏನಂದ್ರೆ, ನಾನು ವರ್ಷಕ್ಕೆ ದಿನಕ್ಕೆ 10 ಊರು ಪಾದಯಾತ್ರೆ ಮಾಡಿದೆ. 10 ದಿವಸಕ್ಕೆ ನಮ್ಮಲ್ಲಿ ಊರು ಸನ್ನೆದಾಗ ಅದಾವ್ರೆ, 2-3 ಕಿಲೋಮೀಟರ್ನ ಊರ್ದವು. ಒಂದು 2-3 ತಿಂಗಳು ಮುಂಚೆನ ಎಲ್ಲ ಊರುಗಳಿಗೆ ಸುದ್ದಿ ಕಳಿಸಿ, ನಾವು ಬರ್ತೀವ್ರಪ್ಪ ಹಂಗ ಹಿಂಗ ಅಂತ ಹೇಳಿ, ನೀವು ಉಪಸ್ಥಿತರಿರ್ಬೇಕು, ನಿಮ್ಮ ಆಕಳ ಎತ್ಗಳು ಇತ್ತು ಅಂದ್ರೆ ಶೋಭಾಯಾತ್ರೆಗೆ ತಗೊಂಡು ಬರ್ರಿ ಅಂತ. 2-3 ಆಕಳುಗಳು ಸಿಗ್ತಿದ್ದಿಲ್ಲ ಊರಾಗ. ಆದ್ರೆ ಇವತ್ತು ಒಂದು 10-12 ವರ್ಷದ ನಂತರ ನಮ್ಮಲ್ಲಿ 70% ಮನೆಗಳಲ್ಲಿ ಆಕಳುಗಳದಾವೆ. ಬೆಟ್ಟದವ್ರ ಮನೆಯಾಗ ಹೋದ್ರೆ ಒಂದು ಜವಾರಿ ಆಕಳು ಸಿಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3-5 ಲಕ್ಷ ಹಸುಗಳ ಸಂಖ್ಯೆ ಹೆಚ್ಚಾಗ್ತದೆ ಕೊಲ್ಲಾಪುರ ಜಿಲ್ಲೆಯಲ್ಲಿ. ಅಂದ್ರೆ ಧರ್ಮ ಕಾಯೋರು ಹೆಗಲೈತಲ್ಲ, ಇದು ಸಾದಾ ಇಲ್ಲ, ಬಹಳ ದೊಡ್ಡ ಕೆಲಸ ಆಕೈತಿ. ಮುಂದೆ ದನಗಳ ಪ್ರದರ್ಶನ, ಅದರ ಮೇಲೆ ಚಿಂತನ ಮಂಥನಗಳು ನಿಲ್ಲುವುದು ಭಾರಿ. ಅದನ್ನು ನಮ್ಮ ಚಂದ್ರಶೇಖರ್ ಶ್ರೀಗಳು ಇದೇ ನನಗೆ ಹೇಳಿದ್ರು, ಅವುಗಳ ಜಿಲ್ಲಾವಾರು ನಾವು ಇದನ್ನು ಮಾಡಕ್ಕೆ ಶುರು ಮಾಡ್ಬೇಕು. ಪ್ರತಿ ಜಿಲ್ಲೆಯ ಮಠಗಳೆಲ್ಲ ಸೇರಿ ನಾವು ಇಂಥ ಜಾತ್ರೆ ಮಾಡೋದು ಮಾಡಿ ಯಾರ್ಯಾರು ಏನೇನು ಅದನ್ನು ನಮ್ಮ ಆನಂದವರು ಬೀಜಕ್ಕಾಗಿ ಮಠಗಳು, ಪ್ರಸಂಸ್ಕರಣದ ಜವಾಬ್ದಾರಿಯನ್ನು ಹೊರುವಂಥ ಮಠಗಳು, ಉದ್ಯೋಗಗಳನ್ನು ನೀಡುವಂಥ ಮಠಗಳು ಅಂಥೇಳಿ ಯಾರ್ಯಾರಿಗೆ ಏನೇನು ಸಾಧ್ಯ ಇದೆ, ಆಮೇಲೆ ಯಾವ್ಯಾವ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡುವಂಥ ಮಠಗಳು, ಪ್ರಬೋಧನೆಯನ್ನು ಮಾಡುವಂಥ ಮಠಗಳು ಅಂಥೇಳಿ ಹಿಂಗೆ ನಾವು ಮಾಡೋಣ ಅನ್ನುವಂಥ ವಿಚಾರ ಮಾಡಕತ್ತಿದ್ವಿ. ಈಗ ನಾನು ಹೆಚ್ಚು ಮಾತಾಡ್ಲಾರ್ದ ಇದ್ರ ಸಲುವಾಗಿ ಸೇರಿವಪ್ಪ. ಇನ್ನು ಊಟಕ್ಕೆ ಹೋಗ್ತೀವಿ, ಸದ್ದ ಊಟ ಮಾಡಿ ಮತ್ತೆ 2:30ಗೆ ಸೇರ್ತೀವಿ. ಸೇರಿ ಒಂದು 1.5 ತಾಸು ಮತ್ತೆ ಮುಂದಿನ ವಿಷಯಗಳ ಕುರಿತು ನಿಮ್ಮದು ಜವಾಬ್ದಾರಿ ಅದಾವ, ನಮ್ಮದು ಜವಾಬ್ದಾರಿ ಅದಾವ. ನೀವು ಸಹಿತ ಜಾತ್ರೆಗೆ ಬಂದಂಗೆ ಸುಮ್ಮ ಆ ಕಡೆ ಹಿಂಗೆ ಬೇಡ, ಇದನ್ನು ಗಂಭೀರವಾಗಿ ಚಿಂತನೆ ಮಾಡಿ ಅದ್ರೊಳಗೆ ನಮ್ಮ ಜವಾಬ್ದಾರಿ ನಾವು ಹೊರಗೆ ಆಗಲಿ ಅಂತಂದ್ರೆ ಯಾಕೆ ಕೊಡ್ತು ರಿಸಲ್ಟ್ ಬಂದೇ ಬರ್ತೈತೆ. ಸುರಿಗೆ ಬರ್ತಿದ್ದಿಲ್ಲ, ಈಗ ಬೇಕಾದಂಗೆ ಬರ್ಲಕ್ಕತ್ತೆ. ಈಗ ಸಾವಯವ ರೈತ ಅಂತಾನೆ ಇಷ್ಟು ರೊಕ್ಕ ಕೊಟ್ರೆ ನಾ ಕಾಳು ಕೊಡ್ತೇನೆ ನೋಡುವಂತ ಆ ಸ್ಥಿತಿಗೆ ಬರಾಕತ್ತಾನ. ಭಾಳ ಜನ ರೈತರನ್ನ ಕತ್ಯಾರಿ. ಹೆಂಗಪ್ಪ ಬೆಲ್ಲ ಹೆಂಗೆ ಕೊಡ್ತಿ? 75 ರೂಪಾಯಿ ಬಂದ್ರೆ ಕೊಡ್ತೇನೆ ರೀ, ಇರ್ಲಿಕ್ಕಂದ್ರೆ ಕೊಡ್ತೇನೆ.
ಅನ್ನಕ್ಕೆ ಶುರು ಮಾಡ್ಯಾರ. ಅರ್ಶಿನ ಎಷ್ಟು ಕೊಡ್ತೀಪ್ಪ, ಇಷ್ಟು ಬಂದ್ರು ಕೊಡ್ತೀವ್ರಿ ಇರ್ಲಿಕ್ಕಂದ್ರೆ ತಗೊಳಕತ್ತಾರ. ಎಣ್ಣೆ 300 ರೂಪಾಯಿ ಕಿಲೋ ಎಣ್ಣೆ ಖರೀದಿ ಮಾಡಕತ್ತೈತ್ ಮಂದಿ, ಗಾಣದ ಎಣ್ಣೆ. ನೂರಾರು ಜನ ಯುವಕರು ಗಾಣ ಹಾಕಿದ್ರು. ಗಾಣದ ಎಣ್ಣೆ ಈಗ ಹಳ್ಳ್ಯಾರ ಮಂದಿ ಸಹಿತ ಗಾಣದ ಎಣ್ಣೆ ಉಣ್ಣಕ್ ಶುರು ಮಾಡಿದ್ರು. ಎಲ್ಲ ಕುಶಿಬಿ, ಶೇಂಗಾದ ಎಣ್ಣೆ ಎಲ್ಲಾನು ಒಟ್ಟು ಗಾಣದ ಎಣ್ಣೆ ಶುರು ಮಾಡಿದ ಮಂದಿ. ಅಂದ್ರ ಬಹುತೇಕ ಹುಲಿಮ್ಯಾಗ ಕಬ್ಬಿಣ ಕಾಯ್ದೈತಿ, ಬಡಿದಟ್ಟ ಉಳಿದೈತಿ, ಆಕಾರ ತಗೊಳಕ್ ಹತ್ತೈತಿ. ಅದಕ್ಕೆ ಸಲಾಗಿ ಇಂಥ ಒಂದಿಷ್ಟು ಕಾರ್ಯಕ್ರಮಗಳಾಗಿ ನಾವು ಪರಸ್ಪರ ನಾವು ಮಠಗಳು ನಮ್ಗೆ ಇಲ್ಲಿ ತನೂ ದಾರಿ ಬಿಡಿಸಿಲ್ಲ, ದಾರಿ ಹಿಡಿಸೋ ಕೆಲಸನ ಮಾಡ್ಯಾವ. ಅದಕ್ಕೆ ಪೂಜ್ಯರು ಇದ್ರೊಳಗೆ ಗಮನ ಹರಿಸಿದ್ರೆ ಇನ್ನೂ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಾಗಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮಧ್ಯಾಹ್ನ ಅದೊಂದು ಸತ್ರ ಮಾಡಿ ಅದರ ನಂತರ ಒಂದು ವೀಕ್ಷಣಾ ಸತ್ರ ಇದೆ. 1-2 ಗಂಟೆ ಇಲ್ಲಿ ಕೆಲವೊಂದು ಪ್ರಕಲ್ಪಗಳನ್ನು ನೋಡೋದು. ಯಾವ್ಯಾವ ಪ್ರಕಲ್ಪಗಳು? ಒಂದು, ಆ ಕೃಷಿ ವಿಜ್ಞಾನ ಕೇಂದ್ರದ ಹಿಂದಿನ ಮಕ್ಕಳು ನಿಮ್ಮ ಮನೆಯೊಳಗೆ ಮಾಡ್ಲಿಕ್ಕೆ ಬರುವಂತ ದ್ರಾವಣಗಳು, ಒಂದು 40 ಪ್ರಕಾರದ ದ್ರಾವಣಗಳನ್ನು ಯಾವ ರೀತಿ ಮಾಡಬೇಕು ಅಂತ ಅದಕ್ಕೊಂದು ಪ್ರಾತ್ಯಕ್ಷಿಕ ಕೇಂದ್ರವನ್ನು ಅಲ್ಲಿ ಮಾಡೀವಿ. ಅದನ್ನು ನೋಡಿ ಬರ್ಬೋದು. ಅದ್ರ ಪಕ್ಕದೊಳಗ ಒಂದು ಬ್ಯಾಗ್ ಫಾರ್ಮಿಂಗ್ ಅಂತ ಮಾಡೀವಿ. ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಬದುವಿನಾಗ ಹುಲ್ಲಿರ್ತೈತಲ್ಲ, ಅದ್ರ ಮ್ಯಾಗ ಸಹಿತ ಚೀಲ ತುಂಬಿಟ್ಟು, ಕಸನ ಭಾಳ ಐತ್ರಿ ಹೊಲ್ದಾಗ ಅಂತಂದ್ರೆ ಅಂದ್ರ ಚೀಲದಾಗ ಮಣ್ಣು ತುಂಬಿ ನೀವು ಕೃಷಿ ಮಾಡಿದ್ರಂತಂದ್ರ ಅತಿ ಕಡಿಮೆ ಖರ್ಚಿನೊಳಗ ಚಲೋ ಕೃಷಿ ಹೆಂಗ್ ಮಾಡಕ್ ಬರ್ತೈತೆ ಅದರದ್ದು ಒಂದು ಪ್ರಾತ್ಯಕ್ಷಿಕೆ. ಆಮೇಲೆ ಗೊಬ್ಬರ ತಯಾರು ಮಾಡುವಂತ ಘಟಕಗಳು. ಆಮೇಲೆ ಅಲ್ಲಿ ಒಂದು ಬಯೋಡೈಜೆಸ್ಟರ್ನಲ್ಲಿ ಟಾಯ್ಲೆಟ್ ಅಂದ್ರೆ ಶೌಚಾಲಯ, ಗೋಶಾಲೆ, ಆಡುಗಳ ಸಾಕಾಣಿಕೆ ಕೇಂದ್ರ ಮತ್ತು ಕೋಳಿ ಸಾಕಾಣಿಕೆ ಕೇಂದ್ರ, ಇವೆಲ್ಲವುಗಳ ಮಲ ಬಂದು ಗೊಬ್ಬರ ಗ್ಯಾಸ್ ಬಿಡಬೇಕು. ಗೊಬ್ಬರ ಗ್ಯಾಸ್ ಸ್ಲರಿ ಬಂದು ಬಯೋಡೈಜೆಸ್ಟರ್ ಬಿಡಬೇಕು. ಅದ್ರಾಗ ನೀರು ಬಂತು ಹೊರಗಂತಂದ್ರ ಏನು ಖರೀದಿ ಮಾಡಕ್ ಹೋಗ್ಬೇಡ್ರಿ ನೀವು ನಿಮ್ಮ ಮನ್ಯಾಗ. ಅಂತದೊಂದು ಘಟಕ ಅಲ್ಲಿ ತಯಾರು ಮಾಡ್ಯಾರ. ಅದನ್ನು ತಾವು ನೋಡ್ಕೊಂಡು ಬರ್ತೀವಿ ಬರುವಂತೆ. ಅಲ್ಲಿಂದ ಬಂದ ಕೂಡಲೇ ಈ ಗೋಶಾಲೆ ನೋಡ್ತೀವಿ. ಈ ಗೋಶಾಲೆ ಒಳಗೆ ಸುಮಾರು ಒಂದು 1500 ದನಗಳು ಅದಾವ. ಚಲೋ ಅದಾವ. ಯಾವ ಎಲ್ವ ಪಲ್ವ ಕಾಣಂಗಿಲ್ಲ. ಎಲ್ಲೂ ಕಾಣು ಏನದಾವಲ್ಲ ಅವ್ರು ಒಂದ್ ಕಡೆ ಸ್ವತಂತ್ರ ಕಟ್ಟಿವಿ. ದುರ್ಬಲ ಹಸುಗಳ ಘಟಕ ಅಂತ ಅದನ್ನು ಸ್ವತಂತ್ರ ಮಾಡಿ, ಯಾಕಂದ್ರೆ ವಯಸ್ಸಾಗಿರ್ತಾವ. ಇನ್ನು ಬೇರೆ ಬೇರೆ ಜಡ್ಡಿನ ಕಾರಣದಿಂದ ನಾವು ಸ್ವತಂತ್ರ ಮಾಡಿ. ಕರಗಳ ಘಟಕ ಬೇರೆ, ಹೆಣ್ಣಗರ ಬೇರೆ, ಹೋರಿಕರ ಬೇರೆ. ಆಮ್ಯಾಗ ಈಚೆ ಕಡೆ ಬಂದ್ರೆ ಅಂದ್ರೆ ಈಗಿನ ಬೆರಿಗೆ ಬರುವ ಅವಸ್ಥಾದೊಳಗೆ ಏನದ ಅವುಗಳ ಘಟಕ ಬೇರೆ. ಆಮ್ಯಾಗ ದೊಡ್ಡ ಹೋರಿಗಳೊಂದು ಘಟಕ ಬೇರೆ, ಜಡ್ಡು ಬಂದ ದನಗಳ ಘಟಕ ಬೇರೆ. ಆಮ್ಯಾಗ ಮುದುಕಾದ ದನಗಳದಾವಲ್ಲ, ಜಿರಿಯಾಟ್ರಿಕ್ ಯಾರ್ಡ್ ಅಂತೀವಲ್ಲ, ವಯಸ್ಸಾದವು ಏನದಾವ ಅವಕರದೊಂದು ಘಟಕ ಬೇರೆ. ಇಷ್ಟಿದ್ರೆ ಬಹಳ ಚಂದ ಇರ್ತೈತಿ ಅನ್ನೋದಕ್ಕೆ ಇದೊಂದು ಉತ್ತಮ ಗೋಶಾಲೆ ಪ್ರಕಲ್ಪ ನೋಡ್ಬೋದು. ಈ ಗೋಶಾಲೆಯೊಳಗ ಈ ಪಂಚಗವ್ಯದಿಂದ, ಸಗಣಿಯಿಂದ, ಮೂತ್ರದಿಂದ, ಹಾಲು, ಮೊಸರು, ಮಜ್ಜಿಗೆ, ತುಪ್ಪದಿಂದ ಏನೇನು ಮಾಡಕ್ ಬರ್ತೈತಲ್ಲ ಅವುಗಳ ಪ್ರಾತ್ಯಕ್ಷಿಕೆಯನ್ನು ಸಹಿತ ನೀವು ನೋಡ್ಬೋದು. ಇಲ್ಲೇ ಗೋಶಾಲೆಗ ಪಕ್ಕದಾಗ ಆಯ್ತು. ಆಮೇಲೆ 7 ಹಸುಗಳ ಸಪ್ತದೇನು ಮಂದಿರ ಆಯ್ತು. ನಾವು ಜೀವಂತ ಆಕಳನ ಪೂಜೆ ಮಾಡ್ತೀವಿ ದಿನ. 7 ಆಕಳ ಸಲುವಾಗಿ ಒಂದು ಮಂದಿರ ಕಟ್ಟಿವಿ. 7 ಬಣ್ಣದ ಹಸುಗಳನ್ನ ಅದ್ರೊಳಗೆ ಕಟ್ಟಿರ್ತೀವಿ. ಮುಂಜಾನೆ ಸಾಯಂಕಾಲ ಪ್ರದಕ್ಷಿಣ ಮಾಡಿದ್ರು ಅಂತಂದ್ರೆ ಮನುಷ್ಯನೊಳಗಿನ ದುಷ್ಟ ವಿಚಾರಗಳು ತಾನ ಕಡಿಮೆ ಆಗ್ತಾವು, ಸಕಾರಾತ್ಮಕ ಶಕ್ತಿ ಹೆಚ್ಚಾಕೈತಿ ಅನ್ನೋದಕ್ಕೆ ನಾವು ವೈಜ್ಞಾನಿಕವಾಗಿ ಮೀಟರ್ ಹಚ್ಚಿ ಅವನ ಆರೋಮೀಟರ್ ಅಂತ ಏನಂತೀವಿ ಅದನ್ನ ಹಚ್ಚಿ ಟೆಸ್ಟ್ ಮಾಡಿ ಅದನ್ನು ಮಾಡಿದ್ವಿ. ಆ ನಂತರ ಗೊಬ್ಬರದ ತಯಾರಿಕಾ ಘಟಕಗಳದವು. ಇಲ್ಲೇ ಪಕ್ಕದಾಗ ಒಂದು ನಾಯಿ ಶಾಲೆ ಐತಿ. ಯಾರ್ಯಾರೋ ಎದುರೆದ್ರು ಶಾಲೆ ಮಾಡಿದ್ರು ಅವ್ರ ರಸ್ತಾದ ನಾಯಿಗಳು ಬೇಡ, ಅದು ಬಹಳ ತೊಂದರೆ ಮಾಡಕತ್ತಿದ್ವು, ಕೈ ಮುರ್ಕೊಂಡು
ಏನಿರ್ತಾವು ಅವುಗಳ ಸಲುವಾಗಿ ಇಲ್ಲೊಂದು ನಾಯಿ ಸಾಲೆ ಮಾಡಿ, ಯಾಕಂದ್ರೆ ನೋಡ್ಬೋದು ಅದೇನು ಕಂಪಲ್ಸರಿ ಇಲ್ಲ. 100-120 ನಾಯಿಗಳು ಅದಾವ. ಈಗ ಅದ್ರ 2 ಹೊತ್ತು ಮಸ್ತ್ ಉಣ್ಣಾಕ್ ತಿನ್ನಾಕ್ ಹಾಕ್ತಿವಿ, ಏನ್ ಜಡ್ ಜಪ್ಪತ್ತಿದ್ರೆ ಉಪಚಾರ ಮಾಡ್ತೀವಿ. ಇಲ್ಲೇ ಇದಕ್ಕೆ ಹತ್ಕೊಂಡಾಯ್ತು ನಾಯಿ ಸಾಲೆ. ಅಲ್ಲಿಂದ ಮುಂದ 1.5 ಎಕರೆದೊಳಗೆ 180 ಬೆಳೆಗಳನ್ನ, ಅದು ಸಾವಯವ ಇದ್ಯಾಂಗ್ ಬರ್ತೈತ್ರಿ ಅದ್ಯಾಂಗ್ ಬರ್ತೈತ್ರಿ ಅಂತಾರಲ್ಲ, ನೋಡಿದ್ರೆ ಅಂದ್ರೆ ವಿಶ್ವಾಸ ಅನ್ನಿಸ್ತೈತಿ. ಅದೊಂದೇ. ಅದನ್ನು ಬಿಟ್ಟು ಮುಂದೆ ಆದ್ರಂದ್ರ 1 ಎಕರೆ ಒಳಗೆ ಒಬ್ಬ ರೈತ ಆನಂದವಾಗಿ ಬದುಕಿ 1-2 ಲಕ್ಷ ರೂಪಾಯಿ ಹೆಂಗ್ ಉಳಿಸ್ಬೇಕು ಅನ್ನೋದಕ್ಕೂ 1 ಎಕರೆದೊಂದು ಪ್ಲಾಟ್. ಅದನ್ನು ಮುಗಿಸಿದ ಕೂಡಲೇ ಮಗ್ಲ ಗುರುಕುಲ ಐತಿ, ಗುರುಕುಲಕ್ಕೆ ಹೋಗುದಿಲ್ಲ, ಗುರುಕುಲದ ಹುಡುಗರೇ ಇಲ್ಲೇ ಬರ್ತಾರೆ. ನೀವೇನೇನು ಗುರುಕುಲದ ಬಗ್ಗೆ ಕೇಳಿರಲ್ಲ ಅವೆಲ್ಲವುಗಳನ್ನ ಇವತ್ತು ಸಾಯಂಕಾಲ ಪ್ರಸ್ತುತಿ ಪಡಿಸ್ತಾರೆ. ಇಲ್ಲೇ ಇಲ್ಲೇ ಕುತ್ಕೊಂಡು ಪಾಕಿಸ್ತಾನದ ಏನು ನೋಡ್ತಾರ್ರಿ, ಅಮೇರಿಕಾದ ಏನು ನೋಡ್ತಾರೆ ಅಂತಿರಲ್ಲ, ಅವೆಲ್ಲ ಇಲ್ಲೇ ಇಟ್ಟಿವಿ ಸಾಯಂಕಾಲ. ಮಕ್ಕಳು ಗುರುಕುಲ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಈ ಗುರುಕುಲ ಸ್ವಲ್ಪ ವಿಶೇಷ ತಮಗ. ಆದ್ರೆ ಎಲ್ಲರ ಮಕ್ಕಳಿಗೆ ಅಡ್ಮಿಷನ್ ಕೊಡಕ್ಕಾಗ್ತೈತಿ ಅಂತ ಹಿಂಗೇನು ಯಾರು ತಿಳ್ಕೊಬೇಡ್ರಿ. ಸ್ವಲ್ಪ ಮಕ್ಕಳಿಗೆ ಅಷ್ಟೇ ಕೊಡ್ಲಿಕ್ಕೆ ಆಗ್ತೈತಿ, ಎಲ್ಲರಿಗೆ ಕೊಡ್ಲಿಕ್ಕಾಗೋದಿಲ್ಲ. ಆ ಗುರುಕುಲದ ಪ್ರಸ್ತುತೀಕರಣ ಇಲ್ಲೇ ಐತಿ. ಇಷ್ಟಾಗಿ ಉಂಡು ಮಕ್ಕೊಂಡ್ರೆ ಅಂತಂದ್ರೆ ಮತ್ತೆ ನಾಳೆ ಮುಂಜಾನೆ ಎದ್ದು ಮ್ಯೂಸಿಯಂ ನೋಡಿ. ಅದೊಂದು 10 ಎಕರೆದಾಗ ಐತಿ. ನೀವು ಸಣ್ಣವರಿದ್ದಾಗ ಏನು ಅನುಭವಿಸಿರಿ ಅಂತ ಊರೈತದೆ ಚಂದಂದು. ಅದು ಮುಗಿಸಿ ನಾಷ್ಟ ಮಾಡಿ ಬಂದ್ರೆ ಅಂದ್ರೆ ಮತ್ತೆ ಬೆಳಗಿನ ಸತ್ರ ಶುರುವಾಗ್ತೈತಿ. ಅದನ್ನು ಮುಗಿಸ್ತೀವಿ. ಬೆಳಗಿನ ಸತ್ರದೊಳಗೆ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಬೇಕು. ಬರೇ ಕೈಕೊಂಡು ಬಿಟ್ಟು ಬಿಡೋದಲ್ಲ, ಅವನು ಹೋಗಿ ಮನೆಗೆ ಹೋಗಿ ಮಾಡೋದೈತಿ. ನಾವು ಸ್ವಾಮೀಜಿಗಳು, ನಾವು ಮತ್ತು ನೀವು, ಇನ್ನೊಂದು ಕೆಲವು ಮಂದಿ ನಾವು 1 ದಿವಸ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ, ಇಲ್ಲಿ 2 ದಿವಸ ಆಗಾಕತ್ತಲ್ರಿ ಅಂತ ಕೆಲವು ಮಂದಿಗೆ ಬರ್ಬೋದು. ಪ್ರಯತ್ನ ಮಾಡ್ರಿ. ಬಟ್ಟೆ ಬರಿ ತಂದಿರ್ಲಿಲ್ಲ ಅಂದ್ರೆ ನನಗೆ ಹೇಳ್ರಿ, ನಾ ಚಡ್ಡಿ ಟಾವೆಲ್ಲ ವ್ಯವಸ್ಥೆ ಮಾಡ್ತೇನೆ. ಏನ್ರಿ, ಯಾಕಂದ್ರೆ ನೀವು ಭಾಳ ಹೇಳೋದಾದ್ರೆ ಅದನ್ನ ಹೇಳೋರು, ಅದಕ್ಕಿಂತ ಮತ್ತೊಂದೇನು ಹೇಳಕ್ ಕೊಡ್ತಿದ್ದಾರೆ. ಆಮ್ಯಾಗ ಇದ್ದ ಬಟ್ಟೆ ಅವನ್ನ ತೊಳಿಸಿ ನಿಮ್ಗೆ ಮತ್ತೆ ಒಣಗಿಸಿ ದೌಡ್ ಕೊಡ್ತೀನಿ. ಯಾಕಂದ್ರೆ ನಮ್ಮ ಕಡೆ ಮಷಿನ್ ಅದಾವ ಬಟ್ಟೆ ತೊಳಿವು. ನಾಳೆ 1 ದಿವಸ ಮಾಡಿ ನಾಳೆ ಮಧ್ಯಾಹ್ನ ಸತ್ರ ಮುಗೀತು ಅಂತಂದ್ರೆ ಇದು ಸಾರ್ಥಕ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ಲಾನ್ ಮಾಡ್ಯಾರ ಆನಂದ್ ಅವರು. ಅದಕ್ಕೆ ಇಷ್ಟು ಮಾಡೋಣ. ತಯಾರಿ ಐತಲ್ಲ, ಐತೆ. ಇರೋ ವ್ಯವಸ್ಥೆ ಐತಲ್ಲ ಎಲ್ಲರಿಗೆ ಮಾಡೀವಿ. ಇಲ್ಲಿನೂ ಐತಿ. ಇಲ್ಲಿ ಹೊರಗ 1-2 ಹೋಗುದಿತ್ತಂದ್ರೆ ಅಲ್ಲಿ ಗಾಡಿಗಳು ನಿಲ್ಸ್ಯಾರ. 3 ಗಾಡಿಗಳು ಅಂದ್ರೆ 30 ಟಾಯ್ಲೆಟ್ಸ್ ಅಲ್ಲಿ ಅದಾವ. ಹೆಣ್ಮಕ್ಳಿಗೆ ಒಂದು ಸೈಡು, ಗಂಡು ಮಕ್ಕಳಿಗೆ ಒಂದು ಸೈಡ್, ಪ್ರತಿಯೊಂದು ವೆಹಿಕಲ್ದೊಳಗು. ಇಲ್ಲಿ ಅವನ್ನಷ್ಟು ನೀರು ಹಾಕಿ ಬರ್ರಿ. ನೀರು ಅದಾವ ಬೇಸ್ನಾಗ, ನೀವು ನೀರು ಬಳಸಿ ಸ್ವಚ್ಛ ಇಡ್ರಿ. ಆಮ್ಯಾಗ ಇದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಐತಲ್ಲ, ಕೆಂಪು ಬಿಲ್ಡಿಂಗ್ ಬರುವಾಗ ಅಲ್ಲಿನೂ ಸಹಿತ ಇರು ವ್ಯವಸ್ಥೆ. ರಾತ್ರಿ ಕೆಲವು ಜನ ಅಲ್ಲೇ ಇದ್ರು. ಅದ್ರ ಪಕ್ಕದಾಗೂ ಸಹಿತ ವೆಹಿಕಲ್ಗಳನ್ನ ಶೌಚಾಲಯಕ್ಕೆ ಹೋಗುವಂಥವ್ರು ನಿಲ್ಲಿಸಿವಿ. ಎಲ್ಲರಿಗೂ ಗಾದಿ ಮ್ಯಾಲ ಮ್ಯಾಗ ಯಾರು ಮಕ್ಕೊಳ್ಳಂಗಿಲ್ಲ. 10,000 ಗಾದಿ ಮಾಡಿಸಿನ. ಯಾಕಂತಂದ್ರೆ ಯಾವಾಗ ಕೃಷಿ ವಿಜ್ಞಾನ ಕೇಂದ್ರ ಆದ ಕೂಡಲೇ ಮುಂದೆ ಫಾರ್ಮರ್ ಹಾಸ್ಟೆಲ್ ಅಂತ ಐತಿ. ನಾವು ರೈತರಿಗಾಗೆ ಹಾಸ್ಟೆಲ್ ಕಟ್ಟಿವಿ ನಮ್ಮ ಮಠದಾಗ. ಅದರ ಹೆಸರ ರೈತರ ಹಾಸ್ಟೆಲ್ ಅಂತ, ಪರಾಶರ ಭವನ ಅಂತ, ಕೃಷಿ ಪರಾಶರ ಭವನ ಅಂತ ಅದ್ರ ಹೆಸರು. ಅಲ್ಲಿ ಆ ಫಾರ್ಮರ್ ಹಾಸ್ಟೆಲ್ನೊಳಗ ಸ್ವಾಮೀಜಿ ಅವ್ರಿಗೆ ಎಲ್ರಿಗೂ ಸ್ವತಂತ್ರವಾಗಿ ಟಾಯ್ಲೆಟು, ಬಾತ್ರೂಮ್ ಇರುವಂಥ ರೂಮ್ಗಳು, ಆಮ್ಯಾಗ ಎಲ್ಲ ವ್ಯವಸ್ಥೆ. ಇನ್ನು ಅದು ಅಲ್ಲದೆ ಕೆಲವೊಂದು ರೂಮ್ಗಳು ಇಲ್ಲಿ ಅದಾವು. ಆಮ್ಯಾಗ ತಾಯಂದಿರ ಸಲುವಾಗಿನೂ ಸಹಿತ ನಾವು ಬೇರೆ ಸ್ವತಂತ್ರ ವ್ಯವಸ್ಥೆ ಮಾಡೀವಿ. ಇರ್ಲಿಕ್ಕೆ ಶೌಚಾಲಯಕ್ಕೆ, ಸ್ನಾನಕ್ಕೆ ವ್ಯವಸ್ಥೆ ಮಾಡೀವಿ. ಎಲ್ಲರಿಗೂ ಬಿಸಿ ನೀರಿನ ಜಳಕ ಮತ್ತು ಬೆಳಗ್ಗೆ ನೀವು ಬೆಕ್ಕ ಇನ್ನ 10,000 ಮಂದಿ ಬಂದರೂ ಮಾಡೋ ತಯಾರಿ ಐತಿ.
ಆಮ್ಯಾಗ ಬೆಳಿಗ್ಗೆ 6 ಗಂಟೆಗೆ ನೀವು ಎಲ್ಲಿ ಹೊಲ್ದಾಗಿದ್ರು ಹೊಲ್ದಾಗ ಚಾ ಕಳಿಸ್ತೀವಿ ಕರೆ ನೀವು ಇಲ್ಲಿ ಬರಂಗಿಲ್ಲ ನೋಡಿ. ಏನ್ ನೋಡಾಕತ್ತೀರ ಅಲ್ಲೇ ಇರುವುದು. 6 ಗಂಟೆಗಂದ್ರೆ ಚಹಾ ನೀವು ಎಲ್ಲಿರ್ತೀರ ಅಲ್ಲೇ ವ್ಯವಸ್ಥೆ ಆಗ್ತದೆ. ಬಿಸ್ಕಿಟ್ ಅಟ್ಟಿ ಸದ್ದಾಗುದಿಲ್ಲ. ಅವು ಬಿಸ್ಕಿಟ್ ಫ್ಯಾಕ್ಟ್ರಿ ಮಾಡಾಕತ್ತೀವಿ. ಇನ್ನೊಂದು ಹೇಳಿದ್ ನೋಡ, ಗ್ರಾಮೀಣರು ಅಥವಾ ಶಹರದವರಲ್ಲಿ ನಿಮ್ಮ ಮನೆಗಳಲ್ಲಿ ಕುಟೀರ ಉದ್ಯೋಗಗಳನ್ನ ಎಂತೆಂಥ ಕುಟೀರ ಉದ್ಯೋಗಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದಕ್ಕಾಗಿ ಒಂದು ಟ್ರೈನಿಂಗ್ ಸೆಂಟರ್ ಆರಂಭ ಆಗ್ತಾ ಇದೆ. ಅದು ಇವತ್ತಿನಿಂದನ ಆ ಒಂದು 20-25 ಸಣ್ಣ ಅದನ್ನ ನೋಡಿದ ಕೂಡಲೇ ಇದನ್ನ ಮನೆಯಾಗ ಮಾಡ್ತೇನೆ ಅನಿಸ್ತದೆ ನಿಮ್ಗೆ. ಅಂಥವನ್ನ ಎಲ್ಲ ತಂದಿಟ್ಟಿವೆ. ಆಮ್ಯಾಗ ಅವೆಲ್ಲ ಅಂಡರ್ ಪ್ರೊಡಕ್ಷನ್ದಾಗ ಅದಾವ. ನೋಡಿದ ಕೂಡಲೇ ನಿಮ್ಗೆ ಅನಿಸ್ತದೆ ಮಾಡ್ಬೇಕಂತ. ಅದೊಂದು ಸೆಂಟರ್ ನೋಡ್ಬೋದು. ಅಂದ್ರೆ ಬಂದಿರಂದ್ರೆ ಬರೇ ಮಾತಾಡಿ ಹೋಗುದಿಲ್ಲ. ಇದು ನೋಡುವುದು ಐತಿ, ನೋಡಿ ಕಲಿಯುವುದು ಐತಿ, ಕೇಳಿ ಕಲಿಯುವುದು ಐತಿ. ಇದ್ರೊಳಗೆ ಎರಡನ್ನೂ ಮಾಡೋನು ನಿಶ್ಚಿಂತಾಗಿ 2 ದಿವಸ ಇರ್ತೀರಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಪರಂಪರೆ ಏನು ಅಂದ್ರೆ ಪ್ರಸಾದ್ ತಗೋತಿರ್ಲಿ. ಇಲ್ಲಿ ನಾವು ತಗೋತೀವಿ, ಎಷ್ಟು ಹತ್ತೈತೆ ಅಷ್ಟು ತಗೊಳ್ಳೋದು. ತಾಟ್ನಾಗ ಒಟ್ಟ ಚೆಲ್ಲಿ ಒಡಂಗಿಲ್ಲ. ನಮ್ಮ ಮಂದಿಯಲ್ಲಿ ನಿಂತಿರ್ತಾರೆ. ಹಿಂದಾಗಡೆ ನೀವು ಉಣ್ಲಿಲ್ಲ ಅಂದ್ರೆ ಅವ್ರು ಉಂಡು ತೋರಿಸ್ತಾರೆ ನಿಮ್ಗೆ. ನಮ್ಮ ಕಾರ್ಯಕರ್ತರಿಗೆ ಏನ್ ರೂಢಿ ಐತಂದ್ರ ಒಂದಿಷ್ಟು ಅನ್ನ ತಯಾರು ಮಾಡ್ಬೇಕಾದ್ರ ರೈತ 4.5 ತಿಂಗಳು 5 ತಿಂಗಳು ಶ್ರಮ ಪಟ್ಟಾನ. ಅದ್ ನಿಮ್ ತಡಕ್ಕನ ಚೆಲ್ಲೋದು ಅಂದ್ರೆ ನಮ್ಗೆ ಸಹನ ಆಗೋದಿಲ್ಲ. ಅದಕ್ಕೆ ಯಾರೂ ಒಂದಿಷ್ಟೂ ಚೆಲ್ಲಂಗಿಲ್ಲ. ಅನ್ನ ನಿಲ್ಲಿಸ್ಕೊಳ್ಳುವಾಗ ಹೆಂಗ್ ತಾಟ್ ಸ್ವಚ್ಛ ಇದ್ದು ಅಲ್ಲ, ಕೈ ತೊಳ್ಕೊಳಕ್ ಹೋಗಾಗ್ನು ಅಷ್ಟ ಸ್ವಚ್ಛ ಇರ್ಬೇಕು. ಮತ್ತ ನೀವ್ ಯಾರ ನಾವು ಒಯ್ದು ಚೆಲ್ತೀನಿ ಅಂದ್ರೆ ಕುಡುದಿಲ್ಲ. ಅವ್ರು ನಿಮ್ ಕಾಲ್ ಗಟ್ಟಿಯಾಗ ಹಿಡ್ಕೋತಾರ. ನೀರ ತಿನ್ನು ಒಂದು ಇರ್ಲಿಕ್ಕೆ ನಾರ ತಿಂತೀನಿ ನಿನ್ನೆ ಅಂಜಲ ಅಂತ ಅವ್ರು ನಿಂದಿರ್ತಾರೆ. ಅವ್ರಿಗೆ ಅಂಜಲಾರ ತಿನ್ನಿಸುವಂದು ಇರ್ಲಿಲ್ಲ ಅಂದ್ರೆ ಚೆಲ್ಲಲಾರ್ದಲ್ಲಿ ಊಟ ಮಾಡ್ರಿ. ಒಂದ್ 2 ಮಾಡೋದು ನೀವು ಇರ್ಲಿ. ನಿಮ್ಗೆ ಚಟನ ಐತಿ, ಇವ್ರಿಗೆ ತಿನ್ನಿಸೇ ಬಿಡ್ತೀವಿ ಅಂದ್ರೆ ತಿಂತಾರೋ. ಅದ್ರ ಪಾಪ ನಿಮಗ್ ಬರ್ಲಾರ್ದ ಬಿಡುದಿಲ್ಲ. ಮನೆಗೆ ಹೋಗೋದ್ರಾಗ ನಿಮ್ಮನ್ನು ಕಾಣ್ತೈತದ ಪಾಪ. ಅದಕ್ಕೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಏನು ಅಂದ್ರೆ ಪ್ರಸಾದ ಯಾರು ಕೇಳಿಸ್ಬಾರ್ದು. ಆಮ್ಯಾಗ ಅದನ್ನು ಸಹಿತ ನೀವ ತಂದದ್ದೈತದು. ನಾ ಯಾಕೆ ಮಾತಾಡಕತ್ತೀನಿ, ರೈತರ ಅಕ್ಕಿ ತಂದಾರ ತಮ್ಮ ಮನೆಗಳಿಂದ ಸಾವಯವದಲ್ಲಿ ಬೆಳೆದಂಥವುಗಳನ್ನ ಇವ್ರು ಆಹ್ವಾನ ಮಾಡಿದ್ರು. ಮೊದಲ ಬದ್ನಿಕಾಯಿ ತಂದಾರ, ಸಕ್ಕರೆ ತಂದಾರ, ಬೆಲ್ಲ ತಂದಾರ, ಅರಿಶಿಣ ಪುಡಿ ತಂದಾರ, ಜೀರಿಗೆ ಸಾಸಿವೆ ತಂದಾರ, ಗಜ್ರಿ ತಂದಾರ. ಏನ್ ತಂದಿಲ್ಲ ಅಂತೀರಿ ನೀವು? ಎಲ್ಲ ನೀವ ತಂದು ಅದಾವು. ನಾವು ಸುಮ್ಮನೆ ಮಾರಿ ಅಷ್ಟ. ನಮ್ಮ ಹಿಂದೆ ಹಿಂಗ್ ನೋಡಿದ್ರೆ ಎಲ್ಲ ರೈತರದ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.